ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 12/1/2026 ಸೋಮವಾರ ದಿನ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಲ್ಲಿ ಡಿಸ್ಕಷನ್ ಮಾಡೋಣ ಏನು ಮಾಡ್ತೀರಿ ಅಂತ ಹೇಳಿ. ಎನಿವೇ, ಬಿಕಾಸ್ ಆಫ್ ದಿಸ್ ಪರ್ಸನ್ ಮಾರ್ಕೆಟ್ ಅಂತೂ ಹೆವಿ ಉಲ್ಟಾಲ್ ಆಗಿ ಕುತ್ಕೊಂಡಿದೆ. ಓಕೆ, ಶುಕ್ರವಾರ US ಕೋರ್ಟ್ ಡಿಸಿಷನ್ ಇನ್ನೂ ಪೆಂಡಿಂಗ್ ಇಟ್ಕೊಂಡಿದೆ. ಸೊ ನೋಡ್ಕೊಳ್ತೀರಿ, ಯಾವುದೇ ರೀತಿ ಡಿಸಿಷನ್ಸ್ ಬಂದಿಲ್ಲ. ಓಕೆ, ಈಗ ಸದ್ಯ ಮಟ್ಟಿಗೆ US ಕೋರ್ಟ್ ಏನು ಡಿಸಿಷನ್ ಮಾಡ್ಲಿಕ್ಕೆ ಹೋಗ್ತಾ ಅಂದ್ರೆ, ಈಗೇನ ತಾರೀಫ್ ರೇಟ್ ಏನು ಫಿಕ್ಸ್ ಮಾಡ್ತಿದ್ದಾನಲ್ಲ ಟ್ರಂಪ್ ಯುನಿಲ್ಯಾಟ್ರಲಿ, ಇದು ರೈಟಾ ರಾಂಗಾ ಅನ್ನೋದನ್ನ ಇನ್ನೂ ಡಿಸಿಷನ್ ಮಾಡಬೇಕಾಗಿದೆ. ಜನವರಿ 10ಕ್ಕೆ ಮತ್ತೆ ಪೆಂಡಿಂಗ್ ಕೇಸ್ ಹೋಗಿದೆ. ಓಕೆ, ಯಾವುದೇ ರೀತಿ ಡಿಸಿಷನ್ ಬಂದಿಲ್ಲ. ಅದೇ ರೀತಿ ನಾವು ಇನ್ವೆಸ್ಟರ್ಸ್, ಬಿಸ್ನೆಸ್ ಪೀಪಲ್ಸ್ ಆಲ್ಸೋ ವೇಟಿಂಗ್ ಫಾರ್ ಇಟ್. ಓಕೆ, ಶುರು ಮಾಡೋಣ. ನಿಫ್ಟಿ ಇದರ ಜೊತೆಗೆ ಏನ್ ಆಗಬಹುದು ನಿಮಗೆ ಮಂಡೇ. ಓಕೆ, ಫಸ್ಟ್ ಶುರು ಮಾಡೋಣ ಬ್ಯಾಂಕ್ ನಿಫ್ಟಿ, ನಿಫ್ಟಿ ಶುರು ಮಾಡೋಣ ವೀಕ್ಲಿ ಆಂಗಲ್ ಇಂದ. ಲುಕ್ ಇಟ್ ಇನ್ ದ ವೀಕ್ಲಿ ಆಂಗಲ್. ಓಕೆ, ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ, ನೋಡ್ಕೊಳ್ತೀರಿ. ಒಂದಂತೂ ಕ್ಲಿಯರ್ ಆಗಿ ಮಾರ್ಕೆಟ್ ಏನ್ ಡೈರೆಕ್ಷನ್ಸ್ ಕೊಟ್ಟಿದೆ ಅಂದ್ರೆ, ಓಕೆ, ಏನ್ ಮೇಲ್ಗಡೆ ಹೋಗಿತ್ತು ಕೆಳಗಡೆ ಬಂದು, ಓಕೆ, ವಾಪಸ್ ಈ ರೀತಿ ಸ್ಟ್ರಕ್ಚರ್ ನೋಡಿದ್ರೆ ಹೌದು ಇದು ಎಂ ಪ್ಯಾಟರ್ನ್ ಎಂ ಪ್ಯಾಟರ್ನ್ ಫ್ರಮ್ ದ ವೀಕ್ಲಿ ಆಂಗಲ್. ಓಕೆ, ಈಗ ಮೇಲಿನ ಲೇಬಲ್ನ ಮಾರ್ಕ್ ಮಾಡ್ಕೊಳ್ತೀರಿ ಆಸ್ ಅ ಮೇಜರ್ ರೆಸಿಸ್ಟೆನ್ಸ್ 26,350. ಓಕೆ, ಎಂ ಪ್ಯಾಟರ್ನ್ ಪ್ರಕಾರ ಎಕ್ಸಾಕ್ಟ್ ರಿಪೀಟ್ ಹಿಯರ್ ನೆಕ್ ಲೈನ್ಗೆ ಬಂದು ಮಾರ್ಕೆಟ್ ನಿಂತ್ಕೊಂಡಿದೆ 25,700. ಇದು ಒಂದು ಇಂಪಾರ್ಟೆಂಟ್ ಲೇಬಲ್. ಮಾರ್ಕೆಟ್ ಇದನ್ನ ಬಿಟ್ರೆ ಸೈಕಾಲಜಿಕಲ್ ನಂಬರ್ 25,500 ಹೋಗ್ಬೋದು. ಬಟ್ ವೀಕ್ಲಿ ಆಂಗಲ್ ಇಂದ ಒಂದು ಸಪೋರ್ಟ್ ಅಂತೂ ಬೆಸ್ಟ್ ಕಾಣ್ತಾ ಇರೋದು 25,300 ಹತ್ರ. ಓಕೆ, ಇದನ್ನ ನೋಡಿದಿರಿ. ಡೇ ಆಂಗಲ್ ಶಿಫ್ಟ್ ಮಾಡ್ತೀರಿ. ಓಕೆ, ಡೇ ಆಂಗಲ್ ಶಿಫ್ಟ್ ಮಾಡಿದ್ದೀನಿ. ಮೂವಿಂಗ್ ಎವರೇಜ್ಗಳನ್ನ ಹಾಕೊಳ್ತೀನಿ, ನೋಡ್ಕೋತೀರಿ. 20 ಮತ್ತು 50 ಎರಡೂ ಮೂವಿಂಗ್ ಎವರೇಜ್ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡ್ಕೊಂಡಿದ್ದು ನೀಟಾಗಿ 25,700 ಹತ್ರ ನಿಂತ್ಕೊಂಡಿದೆ. ಸೊ ಫೇಲ್ಯೂರ್ ಕ್ಯಾನ್ ಕಂಟಿನ್ಯೂ ದ ಮಾರ್ಕೆಟ್ ಟು ಗೋ ಫಾರ್ 25,300 ಬಿಕಾಸ್ ಅಲ್ಲಿ ನಮಗೆ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಇದೆ. 500 ಮಾತಾಡ್ತಾ ಇಲ್ಲ, 300 ಮಾತಾಡ್ತಿದ್ದೀನಿ. ಸೊ ಸೈಕಾಲಜಿಕಲಿ 500 ಮಾರ್ಕೆಟ್ ಸ್ಟಕ್ ಆಗ್ಬೋದು, ಬಟ್ 300 ಇಸ್ ಅಲ್ಟಿಮೇಟ್ ಅ ಸ್ಟ್ರಾಂಗ್ ಲೆವೆಲ್ ಸಪೋರ್ಟ್. ಓಕೆ, ಇದನ್ನಿಷ್ಟೇ ಅರ್ಥ ಮಾಡ್ಕೊಂಡ್ಮೇಲೆ ಸ್ವಿಚ್ ಟು 1 ಅವರ್ ನೋಡ್ಕೊಳ್ತೀರಿ. ಮಾರ್ಕೆಟ್ ಒಂದಿನ ಅಲ್ಲ, ಕಂಟಿನ್ಯೂ ಈ ವಾರ ಪೂರ್ತಿನೇ ಬೀಳ್ತಾನೆ ಬಂದಿದೆ. ಸೊ ಫ್ರಮ್ 5th of January ಟು ಟಿಲ್ ನಾವು. ಈಗ ನಾಳೆ ಏನ್ ಮಾಡಬಹುದು? ಓಕೆ, ಸೊ ಈಗ 25,700 ಸೈಕಾಲಜಿಕಲ್ ನಂಬರ್ ಹತ್ತ ಸಪೋರ್ಟ್ ಒಂದು ಮಾರ್ಕ್ ಮಾಡಿದ್ರಿ. ಮೇಜರ್ ರೆಸಿಸ್ಟೆನ್ಸ್ ಒಂದು ಮಾರ್ಕ್ ಮಾಡ್ಬಿಡ್ತೀವಿ. ಓಕೆ, ಸೊ ದಟ್ ಕುಡ್ ಬಿ ಅಬೌಟ್ 25,900 ಅನ್ಕೊಳ್ಳಿ, ವೇರ್ ಮಾರ್ಕೆಟ್ ಹ್ಯಾಸ್ ಸ್ಪೆಂಟ್ ಅ ಮೋಸ್ಟ್ ಆಫ್ ಟೈಮ್. 25,900. ಓಕೆ, ಸೊ 200 ಪಾಯಿಂಟ್ ರೇಂಜ್ ಇದೆ. ಅಂಡ್ ಮಿಡಲ್ ಕೂಡ ನಿಮಗೆ 25,800 ಕೂಡ ಒಂದು ಸೈಕಾಲಜಿಕಲ್ ನಂಬರ್ ಪ್ಲೇ, ಅದನ್ನು ಕೂಡ ಇಂಪಾರ್ಟೆಂಟ್ ಆಗಿ ಮಾರ್ಕ್ ಮಾಡೋಣ. 25,800. ಓಕೆ, ಇಷ್ಟು ಮಾರ್ಕ್ ಮಾಡಿದ್ಮೇಲೆ ಕೆಲಸ ಶುರು. ಎಲ್ಲಿ ನಿಮಗೆ ಟ್ರೇಡ್ ಸಿಗಬಹುದು. ಓಕೆ, ಸೊ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ನೋಡಿದ್ರೆ ನಿಮಗೆ ಲಾಜಿಕಲಿ ಒಂದು 30-40 ಪಾಯಿಂಟ್ಗಳ ಪ್ಲಸ್ ಅಥವಾ 30 ಅಥವಾ ಅಟ್ಲೀಸ್ಟ್ ಆವರೇಜ್ ಒಂದು 15-20 ಅಲ್ಲಿ ಓಪನ್ ಆಗೋ ಚಾನ್ಸ್ ಇದೆ. ಸೊ ಮಾರ್ಕೆಟ್ ನಿನ್ನೆ ಕ್ಲೋಸಿಂಗ್ ಇಂದ ಚೆಕ್ಔಟ್ ಮಾಡಿದ್ರೆ, ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ ನಿಮಗೆ 25,700 ಹತ್ರ ಓಪನ್ ಆಗಿದೆ, ಇದೇ ಝೋನ್ ಅಲ್ಲಿ ಇದೆ. ಅಬ್ಸರ್ವೇಷನ್ ಏನ್ ಮಾಡ್ತೀರಪ್ಪ ಅಂದ್ರೆ, ಇಲ್ಲಿ ಪ್ರೈಸ್ ಆಕ್ಷನ್ ಏನ್ ಹೇಳುತ್ತೆ, ವೆದರ್ ಇಲ್ಲಿ ಮಾರ್ಕೆಟ್ 25,680 ಅಥವಾ 25,700 ಕೆಳಗಡೆ ಬ್ರೇಕ್ ಡೌನ್ ಆಗಿ ಲೋವರ್ ಆಗಿ ಕಾಣ್ತಾ ಇದೆ. ಎಲ್ ಇಟ್ಕೊಳ್ತೀರಿ. ಎಸ್, ಅಫ್ಕೋರ್ಸ್ ನೀವು ಮಾಡ್ತಾ ಇರೋ ಟಾರ್ಗೆಟ್ 25,500 ರೌಂಡ್ ನಂಬರ್ ಸೈಕಾಲಜಿ. ಇಲ್ಲ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡಿದೆ ಅಂದ್ರೆ, ಲುಕ್ ಹಿಯರ್ 25,700 ಮೇಲೆ ಹೋಲ್ಡ್ ಮಾಡಿತ್ತು ಅಂದ್ರೆ ಹಾರ್ಡ್ಲಿ ನೀವು 25,800 ಒಂದು ಟಾರ್ಗೆಟ್ ಮಾಡಬಹುದು, ಇದು ಫ್ಲಾಟ್ ಆಗಿ ಓಪನ್ ಆದ್ರೆ. ಓಕೆ, ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಓಪನ್ ಮಾಡಿದೆ. ಓಕೆ, ಗ್ಯಾಪ್ ಅಪ್ ಓಪನ್ ಮಾಡಿದೆ ಅಂದ್ರೆ 25,750 25,780 ಈ ರೀತಿ ಓಪನ್ ಆಗಿದೆ. ಅಲ್ಟಿಮೇಟ್ಲಿ ಮಾರ್ಕೆಟ್ ನಿನ್ನೆ ಇದನ್ನ ಬ್ರೇಕ್ ಡೌನ್ ಮಾಡ್ಕೊಂಡಿದೆ ಶುಕ್ರವಾರ ದಿನ. ಮತ್ತೆ ಇಲ್ಲಿ ಬಂದ್ರೆ ಸೆಲ್ಲರ್ಸ್ ರಿಯಾಕ್ಟಿವೇಟ್ ಆಗುತ್ತೆ. ಸ್ಮಾಲ್ SL ಕೊಟ್ಕೊಂಡು 25,800 ಇಂದ 25,700 ಥಿಂಕ್ ಮಾಡಬಹುದು. ಈಸಿ ವೇ. ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಮಾಡೋದ್ರಲ್ಲಿ ಕಂಟಿನ್ಯೂ ಸೆಲ್ ಆಫ್ ಮಾಡ್ತಾ ಓಕೆ, ಈ ರೀತಿ ಮೊನ್ನೆ ಶುಕ್ರವಾರ ಆಯ್ತಲ್ಲ, ಅದೇ ರೀತಿ ಸೆಲ್ ಆಫ್ ಆಗ್ತಾ ಲೋ ಬ್ರೇಕ್ ಆಗಿ ಕಂಟಿನ್ಯೂ ಕೂಡ ಆಗ್ಬಹುದು. ಇದು ಒಂಥರ ಇದೆ. ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿದೆ 25,600 ಆಸ್ಪಾಸು, 25,630 ಆಸ್ಪಾಸ್ ಇದೆ. ಒಂದಂತೂ ಕ್ಲಿಯರು ಸರ್, ನಮ್ಮ ಹಿಸ್ಟರಿ ಪ್ರೈಸ್ ಆಕ್ಷನ್ ಹಿಸ್ಟರಿ ಪ್ರಕಾರ ಇಲ್ಲಿ 25,700 ಒಂದು ಸಪೋರ್ಟ್ ಇದೆ. ಅದನ್ನ ಮಾರ್ಕೆಟ್ ಹಾಳು ಮಾಡ್ಕೊಂಡಿದ್ದು. ಲೋ ಬ್ರೇಕ್ ಆದ್ರೆ ಕಂಟಿನ್ಯೂ ಟ್ರೇಡ್ ಮಾಡ್ತೀರಿ 25,500. ಇಲ್ಲ ಮಾರ್ಕೆಟ್ ಈ ಗ್ಯಾಪ್ನ ರೀಫಿಲ್ ಮಾಡಿಬಿಟ್ಟು ವಾಪಸ್ ಇಲ್ಲಿಂದ ಸೆಲ್ಲಿಂಗ್ ಕಂಟಿನ್ಯೂ ಮಾಡಬಹುದು. ಇದು ಎರಡನೇ ತರ ಗ್ಯಾಪ್ ಡೌನ್ ಓಪನ್ ಆದ್ಮೇಲೆ. ಓಕೆ, ಸೊ ಓಪನ್ ಆಂಗಲ್ ಇಂದ ಎಲ್ಲ ಡಿಸ್ಕಷನ್ ಮಾಡಿದ್ವಿ, ಎಲ್ಲ ಪ್ಲಾನ್ ನೀಟ್ ಆಗಿದೆ. ವಾಟ್ ಅಬೌಟ್ ಆಪ್ಷನ್ ಚೈನ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಎಲ್ಲಿ ಹೆವಿ ಇದೆ ಅದನ್ನ ನೋಡೋದು ಇಂಪಾರ್ಟೆಂಟ್ ಇದೆ. ಲುಕ್ ಅಟ್ ಹಿಯರ್,
ಓಪನ್ ಇಂಟ್ರೆಸ್ಟ್ ಸದ್ಯದ ಮಟ್ಟಿಗೆ ನಿಮಗೆ 25,700 ಹತ್ರ 83 ಲಕ್ಷ ಆ್ಯಂಡ್ ಈ ಕಡೆ 64 ಲಕ್ಷ ಇದೆ. ಓಕೆ, ಅಟ್ ದ ಮನಿ ಇದೆ. ಓಕೆ, ಔಟ್ ಆಫ್ ದ ಮನಿ ಒಳಗಡೆ ಲಾಜಿಕಲ್ ಥಿಂಕ್ ಮಾಡಿದ್ರೆ 25,600 ಮತ್ತು 25,500. 25,700 ಮಾರ್ಕೆಟ್ ಸರ್ವೈವ್ ಆಗಲಿಲ್ಲ ಅಥವಾ ಕೆಳಗಡೆ ಹೋಲ್ಡ್ ಮಾಡ್ತಾ ಇದೆ ಅಂದರೆ ನೆಕ್ಸ್ಟ್ ಹೈಯೆಸ್ಟ್ ಟೆಕ್ನಿಕಲ್ ಸಪೋರ್ಟ್ 24,500 ಆ್ಯಂಡ್ ಓಪನ್ ಇಂಟ್ರೆಸ್ಟ್ ಪ್ರಕಾರ ಕೂಡ ಇದು ಅಟ್ರಾಕ್ಷನ್ ಪ್ಲೇ ಆಗಬಹುದು. ವೆರಸ್ ಮಾರ್ಕೆಟ್ ಮೇಲೆಗಡೆ ಹೋದ್ರೂ ಸ್ಟಕ್ ಝೋನ್ ಇದೆ 25,800. ಮೊನ್ನೆ ಮಾರ್ಕೆಟ್ ಇದನ್ನೇ ಬ್ರೇಕ್ ಡೌನ್ ಆಗಿ ಕೆಳಗಡೆ ಹೋಗಿದ್ದಾನೆ. ಸೊ ಮಾರ್ಕೆಟ್ ಹಾರ್ಡ್ಲಿ ಇಲ್ಲಿವರೆಗೂ ಬರ್ಬೋದು ಮತ್ತು ಇಲ್ಲಿಂದ ರಿಜೆಕ್ಷನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಕೋತೀರಿ. 25,800 ಕೂಡ ಬ್ರೇಕ್ಔಟ್ ಆದರೆ ಮಾರ್ಕೆಟ್ ಸ್ಲೋಲಿ ಟು ಅಪ್ಸೈಡ್ ಅಂತ ಅನ್ಕೊಳ್ಳಿ, ಬಿಕಾಸ್ ಎಲ್ಲ ಕಾಲ್ಗಳು ಇಲ್ಲಿ ಹೆವಿಲಿ ಬಿಲ್ಟಪ್ ಇದೆ ಓಪನ್ ಇಂಟ್ರೆಸ್ಟ್ಗಳಲ್ಲಿ. ಸೊ ಡೂ ಚೆಕ್ ಹಿಯರ್ ಓಪನ್ ಇಂಟ್ರೆಸ್ಟ್ ಪ್ರಕಾರ. ಸೊ ಲೆಟ್ ಅಸ್ ಸಿ ಸೆನ್ಸೆಕ್ಸ್ ಅಲ್ಲಿ ಏನು ಪ್ಲೇ ಇದೆ. 83,576 ಇದೆ. ಇದನ್ನು ಕೂಡ ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ. ಸೊ ಡೂ ಇನ್ ಅ ಡೇ ಆ್ಯಂಗಲ್. ಸೊ ಡೇ ಆ್ಯಂಗಲ್ ಪ್ರಕಾರ ನಾವು ಮೇಜರ್ ಲೆವೆಲ್ ಡ್ರಾ ಮಾಡಲಿ ಶುರು ಮಾಡೋಣ. ದಟ್ ಈಸ್ ದಿಸ್ ಒನ್. ಓಕೆ, ಸೊ 83,200 ಹತ್ರ ಒಂದು ಸಪೋರ್ಟ್ ಇದೆ, ಅದೊಂದು ಇಂಪಾರ್ಟೆಂಟು. ಆ್ಯಂಡ್ ಮೇಜರ್ ರೆಸಿಸ್ಟೆನ್ಸ್ ಇಲ್ಲಿದೆ. ಲುಕ್ ಆಟ್ ದಿಸ್ 84,200. ಸೊ 1000 ಪಾಯಿಂಟ್ ಇಸ್ ಅ ಮೇಜರ್ ರೇಂಜ್ ಅನ್ಕೊಳ್ತೀರಿ. 1 ಅವರ್ ಸ್ವಿಚ್ ಮಾಡ್ತೀನಿ ಆ್ಯಂಡ್ ನೋಡ್ಕೊಳ್ತೀರಿ ಮೇಜರ್ ಮತ್ತೆಲ್ಲೆಲ್ಲೂ ಇದೆ ಇಂಪಾರ್ಟೆಂಟ್. ಓಕೆ, ಸೊ ಸದ್ಯದ ಮಟ್ಟಿಗೆ ಒನ್ ಆಫ್ ದ ಮೇಜರ್ ಲೆವೆಲ್ ಅಂತ ತಿಳ್ಕೊಬೇಕಾದ್ರೆ 83,500 ಒಂದು ಸೈಕಾಲಜಿಕಲ್ ನಂಬರ್. ಅಲ್ಲಿ ಒಂದು ನಂಬರ್ಗೆ ಒಂದು ಲೈನ್ ಸಪೋರ್ಟ್ ಹಾಕೋಣ 83,500. ಓಕೆ, ಇಲ್ಲೂ ಕೂಡ ನೋಡ್ಕೊಳ್ತೀನಿ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೂ ಕೂಡ ಟ್ರೆಂಡ್ ಡೌನ್ ಸೈಡ್ ಇದೆ. ಸಡನ್ಲಿ ಆಪ್ಷನ್ ಕಾಲ್ ಬೈ ಕಡೆ ಹೋದರೆ ಕಷ್ಟ ಅನುಭವಿಸ್ತೀರಿ, ಬಿಕಾಸ್ ಮಾರ್ಕೆಟ್ ಪ್ರತಿಯೊಂದು ರೈಸ್ಗೆ ಸೆಲ್ ಮಾಡ್ತಾ ಇದೆ. ಸೊ 84,200ನ ಮಾರ್ಕೆಟ್ ಬ್ರೇಕ್ ಮಾಡಿ ಹೈ ಲೋ ಮಾಡುವವರೆಗೂ ಟ್ರೇಡ್ ಇರೋದಿಲ್ಲ. ವೆರಾಸ್ 84,200 ಹತ್ರ ನಿಮಗೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಸೆಲ್ ಮಾಡಿ ವಿತ್ ಈಸಿ ಫಾರ್ ಟಾರ್ಗೆಟ್ ಅಬೌಟ್ 83,500. ಇಲ್ಲ ಮಾರ್ಕೆಟ್ ನಮಗೆ ಗ್ಯಾಪ್ ಡೌನ್ ಓಪನ್ ಆದ್ರು 83,000 ಹತ್ರ ಸೈಕಾಲಜಿಕಲ್ ರೌಂಡ್ ನಂಬರ್ ಸೈಕಾಲಜಿ ಆ್ಯಂಡ್ ಮಾರ್ಕೆಟ್ ಇದನ್ನು ಹೋಲ್ಡ್ ಮಾಡಿದ್ರೆ 83,500 ಇದನ್ನು ಕೂಡ ಹೋಲ್ಡ್ ಮಾಡಿ ಕಂಟಿನ್ಯೂ ಆದರೆ 84,000ವರೆಗೂ ಥಿಂಕ್ ಮಾಡಬಹುದು. ಓಕೆ, ಸೊ ಫ್ಲಾಟ್ ಆಂಗಲ್ ಓಪನ್ ಆದರೆ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ 83,500 ಬ್ರೇಕ್ ಆದರೆ ಕೆಳಗಡೆ ಅಥವಾ ಮೇಲ್ಗಡೆ ಹೋದ್ರೆ ಸೈಡ್ ವೇಸ್ ಟಾಪ್ ಸೈಡ್ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರಿ. ಓಕೆ, ಬ್ಯಾಂಕ್ ನಿಫ್ಟಿ ನೋಡ್ಕೋತೀರಿ. ಕಂಪೇರ್ ಟು ಆಲ್ ಅದರ್ ಇಂಡೈಸಸ್ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಕಡಿಮೆ ಬಿದ್ದಂಗೆ ಕಾಣುತ್ತೆ, ಬಟ್ ಬಿದ್ದಿದೆ ಅಷ್ಟೇ. ಸೊ ಮೇಜರ್ ಡೇ ಆಂಗಲ್ ಇಂದ ಶಿಫ್ಟ್ ಮಾಡೋಣ. ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ. ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್. ಸೊ ಲುಕ್ ಅಟ್ ಹಿಯರ್, ದಿಸ್ ಇಸ್ ಅ ಮೇಜರ್ ಲೆವೆಲ್ ವೇರ್ ಮಾರ್ಕೆಟ್ ಇಸ್ ಬ್ರೋಕನ್ 53,000 ಲೈಕ್ 59,500 ಲೆವೆಲ್. ಓಕೆ, ಕೆಳಗಡೆ ಕೂಡ ಒಂದು ಇಂಪಾರ್ಟೆಂಟ್ ಲೆವೆಲ್ ಡ್ರಾ ಮಾಡೋಣ. ಮೇಜರ್ ಟು ಮೇಜರ್ 58,700 or 58,800. ಈಕೆ ಇದನ್ನ ಮಾರ್ಕೆಟ್ ಒಟ್ಟಿನಲ್ಲಿ ಬಿಟ್ಟು ಕೊಟ್ಟಿಲ್ಲ. ಸೊ ಇದನ್ನೇ ನಾವು ಏನು ಮಾಡೋಣ, 1 ಅವರ್ ಕರ್ಕೊಂಡು ಹೋಗ್ತೀನಿ. 1 ಅವರ್ ಕರ್ಕೊಂಡು ಹೋದ್ಮೇಲೆ ಇಲ್ಲಿ ನನಗೆ ಸಿಗುವ ಮೇಜರ್ ಲೆವೆಲ್ ಎಲ್ಲಿದೆ. ಸೊ ಲುಕ್ ಅಟ್ ಹಿಯರ್, ದಿಸ್ ಇಸ್ ಅ ಮೇಜರ್ ಲೆವೆಲ್ 59,200 ಅನ್ಕೊಳ್ಳಿ ಎಕ್ಸಾಕ್ಟ್ಲಿ. ನಿಮಗೆ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಕೂಡ ಗೊತ್ತಾಗುತ್ತೆ. ರಿಜೆಕ್ಷನ್, ಸಪೋರ್ಟ್, ಹೋಲ್ಡ್. ಓಕೆ, ರಿಜೆಕ್ಷನ್ ಅಂಡ್ ಬ್ರೇಕ್ ಆದ್ಮೇಲೆ ಒಂದು ಸೈಡ್ ಹೋಗಿದೆ. ಸೊ ಡೆಫಿನೆಟ್ಲಿ ಇಲ್ಲಿ ಬಯರ್ ಇದ್ದಾರೆ. 59,200 ಕೆಳಗಡೆ ಹೋದ್ರೆ ಫ್ರೀ ವೇ ಇದೆ, ಫ್ಲಾಟ್ ಆಗಿ ಓಪನ್ ಆದರೆ. ಬರಸ್ ಇಲ್ಲಿ ಫ್ಲಾಟ್ ಆಗಿ ಓಪನ್ ಆದರೆ ಸೈಡ್ ವೇಸ್ ಟಾಪ್ ಸೈಡ್ 59,500 ಈಸಿ ಥಿಂಕಿಂಗ್ ಇದೆ. ಬರಸ್ ಗ್ಯಾಪ್ ಡೌನ್ ಆಯಿತು 59,269 ಇದೆ. ಮಾರ್ಕೆಟ್ 59,150 180 ಓಪನ್ ಆಗಿದೆ. ಓಕೆ, ನಿಮಗೆ ಕ್ಲಿಯರ್ ಆಗಿ ಲೋವರ್ ಆಗಿ ಕಾಣ್ತಾ ಇದ್ದು 59 ಅಥವಾ 58,800 ವರೆಗೂ ಹೋಗ್ತಿದೆ. 59,000 ಅಥವಾ 58,800 ವರೆಗೂ ಹೋಗುತ್ತೆ, ಈಸಿ ಇದೆ. ವೆರಸ್ ಗ್ಯಾಪ್ ಅಪ್ ಆದರೆ ಸೊ ಆಬ್ವಿಯಸ್ಲಿ ಥಿಂಕ್ ಮಾಡ್ತೀರಿ ಏನು ಅಂದ್ರೆ ಇದು ನಮಗೆ ಸೈಕಾಲಜಿಕಲ್ ಅಥವಾ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ರಿಜೆಕ್ಷನ್ಸ್ ಇದೆ, ವಾಪಸ್ ಇಲ್ಲಿಂದ ಸೆಲ್ಲಿಂಗೇ ಆಗುತ್ತೆ ತಿಳ್ಕೊಳ್ತೀರಿ. ಈಸಿಲಿ ಮೇಲೆಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಮಾರ್ಕೆಟ್ ಹ್ಯಾಸ್ ಇನ್ ಅ ಪ್ಯೂರ್ ಬೇರ್ ಪೊಸಿಷನ್ ಇದೆ. ಓಕೆ, ಫಿನ್ ನಿಫ್ಟಿ ನೋಡ್ಕೋತೀರಿ 27,400 ಹತ್ರ ಇದೆ. ಓಕೆ, ಇದನ್ನ ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ಬಿಟ್ಟು ಒಂದು ಇಂಪಾರ್ಟೆಂಟ್ ಪ್ಯಾರಲ್ ಚಾನಲ್ ತಗೊಳ್ತೀನಿ. ಸೊ ಇದ್ರ ಪ್ರಕಾರ ನಾನೀಗ ಡ್ರಾ ಮಾಡುತ್ತಿರೋ ಒಂದು ಸಪೋರ್ಟ್ ಪ್ಯಾರಲ್ ಚಾನಲ್ ಸಪೋರ್ಟ್ ಡ್ರಾ ಮಾಡ್ತೀನಿ. ಟ್ರೆಂಡ್ ಲೈನ್ ಸಪೋರ್ಟ್ ಅನ್ಕೊಳ್ಳಿ. ಆ್ಯಂಡ್ ಒನ್ ಆಫ್ ದ ಅದರ್ ಲೆವೆಲ್ ಆಲ್ಸೋ ಹಿಯರ್. ಓಕೆ, ಇದಕ್ಕೆ ಹಿಸ್ಟ್ರಿ ನೋಡ್ಕೊಳ್ಳಿ. 2 ಕಾಂಗ್ರಿಗೇಷನ್ ಇದೆ 27,400 ಹತ್ರ. ಒಂದು ಅರ್ಲಿಯರ್ ಲೆವೆಲ್ ಪ್ರೈಸ್ ಆಕ್ಷನ್ ಸಪೋರ್ಟ್ ಫೇಲ್ಯೂರ್, ಸೊ ಫೇಲ್ಯೂರ್ ಅಂಡ್ ಅಗೇನ್ ಹೋಲ್ಡ್. ಸೊ ವಾಪಸ್ ಮಾರ್ಕೆಟ್ ನಾಳೆ ನೀವು ಫ್ಲಾಟ್ ಆಗಿ ಓಪನ್ ಆದ್ರೆ ಹೈಯರ್ ಲೋ ಆಗ್ತಾ ಇದ್ರೆ ಎಸ್ ಅಫ್ಕೋರ್ಸ್ ನೀವು ಥಿಂಕ್ ಮಾಡ್ತೀರಿ 27,500 600 ಅಂತ ಹೇಳಿ. ದೇ ಆರ್ ದ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸಸ್. ವೆರಾಸ್ ಫೇಲ್ಯೂರ್, ರಿಪೀಟ್ ಹಿಯರ್, 27,000 ಎಕ್ಸಾಕ್ಟ್ಲಿ ತಗೊಳ್ಬೇಕಪ್ಪ ಅಂದ್ರೆ 300. ಇದರ ಕೆಳಗಡೆ ಏನಾದ್ರು ಬ್ರೇಕ್ ಡೌನ್ ಆಯಿತು ಅಂದ್ರೆ ಮಾರ್ಕೆಟ್ ರೆಡಿ ಟು ಫಾಲ್ ಆನ್ ಎವ್ರಿ ರೈಸ್. ಸೊ ಗೋ ಆನ್ ಟಿಲ್ 27,000 ಅನ್ನೋ ಸ್ಥಿತಿಗೆ ಇದೆ. ಯೂಸ್ ಮಾಡಿ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆಂಗಲ್ ಇಂದ ಕೂಡ ಇದೇ ರೀತಿ ಸಿಕ್ಕರೆ. ಓಕೆ, ಲೆಟ್ ಅಸ್ ಗೋ ಟು ಮಿಡ್ ಕ್ಯಾಪ್ ನಿಫ್ಟಿ. ಮಿಡ್ ಕ್ಯಾಪ್ ನಿಫ್ಟಿ ನೋಡ್ಕೋತೀರಿ ಲೈಕ್ ಹಾರ್ಡ್ಲಿ ಹಿಟ್ ಆಗ್ತಾ ಇದೆ 13,700 ಹತ್ರ ಇದ್ದು ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ. ಇದಕ್ಕೂ ಕೂಡ
ನೀಟಾಗಿ ಪ್ಯಾರಲ್ ಚಾನಲ್ ಡ್ರಾ ಮಾಡೋಣ. ದಿಸ್ ಇಸ್ ಅ ಲೈಕ್ ಸಪೋರ್ಟ್. ಓಕೆ, ಆ್ಯಂಡ್ ಅಲ್ಟಿಮೇಟ್ ಕೂಡ ಇದು ಜಸ್ಟ್ ಲೈಕ್ ನಿಫ್ಟಿ ಥರನೇ ಕಾಣುತ್ತೆ, ಬಟ್ ಸ್ವಲ್ಪ ಶಿಫ್ಟ್ ಅಪ್ಸೈಡ್ ಇದೆ. ದಿಸ್ ಒನ್ 13,750. ಓಕೆ, ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಇದರ ಒಳಗಡೆ ಇದ್ದರೆ ಟ್ರೇಡ್ ಅವಾಯ್ಡ್ ಮಾಡಿ. ಬ್ರೇಕ್ ಡೌನ್ ಆಗಿ ಲೋವರ್ ಆದರೆ ಕಂಟಿನ್ಯೂ ಮಾಡಿ 13,500 ಅಥವಾ ಕೆಳಗಡೆ ಮೊಮೆಂಟಮ್, ಮೇಲ್ಗಡೆ 13,750 ಹೋಲ್ಡ್ ಮಾಡ್ತಾನೆ ಅಂದರೆ ಹಾರ್ಡ್ ಟು ಗೋ ಹೈ ಹಿಯರ್, ಅಥವಾ ಕಷ್ಟದಾಯಕ ಇರುತ್ತೆ ಮೇಲ್ಗಡೆ ಹೋಗ್ಲಿಕ್ಕೆ. ಸ್ಲೋಲಿ ಅಪ್ಸೈಡ್ ಹೋಗುತ್ತೆ, ಬುಲ್ ಕಾಲ್ ಸ್ಪ್ರೆಡ್ ರೀತಿ ಪೊಸಿಷನ್ಸ್ನ ಮಾಡ್ಕೊಳ್ತೀರಿ. ಓಕೆ, ಇವನ್ನ ಬಿಟ್ಟು ಕೆಲವು ಇಂಟ್ರಾಡೇ ಸ್ಟಾಕ್ಸ್ಗಳ ಬಗ್ಗೆ ಅನಾಲಿಸಿಸ್ ಮಾಡೋದಿದೆ. ಸೊ ಸ್ಟಾರ್ಟಿಂಗ್ ವಿತ್ ದ ಇಂಪಾರ್ಟೆಂಟ್ ಸ್ಟಾಕ್ಸ್ ವಿಚ್ ಆರ್ ದೋಸ್. ಸೊ ಫಸ್ಟ್ ಆಫ್ ಆಲ್ TCS ನೋಡ್ಕೊಳ್ತೀರಿ. TCS ನಿಮಗೆ ಎಕ್ಸಾಕ್ಟ್ಲಿ ಪ್ರತಿ ಸಲ ರಿಪೀಟ್ ಮಾಡ್ತಾ ಇದ್ದೀನಿ, 3,200 ಅ ಮೇಜರ್ ಲೆವೆಲ್ ಇದೆ. ಮಾರ್ಕೆಟ್ ಅದನ್ನ ಬಿಟ್ಕೊಡ್ತಾನೆ ಇಲ್ಲ. ಸೊ ಇನ್ ಕೇಸ್ ನಿಮಗೆ 3,200 ಕೆಳಗಡೆ ಏನಾದರೂ ಲೋವರ್ ಆಗಿ ಕಂಡ್ರೆ ಮಾರ್ಕೆಟ್ ನಿಮಗೆ 3,000ವರೆಗೂ ಕರ್ಕೊಂಡ್ಬರ್ಬೋದು. ಈವನ್ ಡೇ ಆಂಗಲ್ ಇಂದ ಕೂಡ ಅದೇ ಸ್ಥಿತಿ ಇದೆ. ಟ್ರೆಂಡ್ ಲೈನ್ ಯಾವಾಗಿಂದ ಫೇಲ್ ಆಗಿದೆ ಅವಾಗಿಂದ ಈ ಮಾರ್ಕೆಟ್ ಈ ರೀತಿ ಮಾಡ್ತಾ ಇದೆ. ಒಂದು ಹಿಸ್ಟ್ರಿ ಇದೆ, ಪ್ರೈಸ್ ಆಕ್ಷನ್ ಪ್ರಕಾರ 3,800 200 ಮಾರ್ಕೆಟ್ ಫೇಲ್ ಆದರೆ ಕೆಳಗಡೆ ಹೋಗುತ್ತೆ, ಅಬ್ಸರ್ವ್ ಮಾಡ್ತಾ ಇರಿ. ಇಲ್ಲ ಇಲ್ಲೇ ಹೋಲ್ಡ್ ಮಾಡ್ತಾ ಇದ್ರೆ ಸೈಡ್ ವೇಸ್ ಟು ಲೈಕ್ ಅಪ್ಸೈಡ್ ತರ ಇರ್ತದೆ. ವರಾಸ್ ICICI ಬ್ಯಾಂಕ್ ಮತ್ತು HDFC ಬ್ಯಾಂಕ್ ಇವು ಎರಡರದ್ದು ರಿಸಲ್ಟ್ ನಾನು ಇದೇ ವಾರ 17ನೇ ತಾರೀಕಿಗೆ ಸ್ಯಾಟರ್ಡೆ ಸಂಡೇ ವೇಟ್ ಮಾಡ್ತಾ ಇದೀವಿ. ಸೊ ಮುಂದಿನ ವಾರಕ್ಕೆ ಇಫೆಕ್ಟ್ ಆಗೋದ್ರಿಂದ ಈ ವಾರನೇ ಅಡ್ವಾನ್ಸ್ ಆಗಿ ಮಾರ್ಕೆಟ್ ಬೀಳ್ತಾ ಹೋಗ್ಬೋದಾ ಅನ್ನೋ ಕ್ವೆಶನ್ ಮಾರ್ಕ್ ಇದೆ. ಅಂಡ್ ಎನಿ ಒಂದು ಪ್ರಾಪರ್ ರಿವರ್ಸಲ್ ತೋರಿಸಿದೆ ಮಾರ್ಕೆಟ್ ಫ್ರಮ್ ಅರ್ಲಿಯರ್ ರಿಜೆಕ್ಷನ್ ಓನ್ಲಿ. ಸೊ ಮಾರ್ಕೆಟ್ ಈ ರೀತಿ ಲೈಕ್ ರಿವರ್ಸಲ್ ಪ್ಯಾಟರ್ನ್ ಕೂಡ ಕಂಡಿದ್ದು ಲೋ ಬ್ರೇಕ್ ಆದ್ರೆ ಸೊ 1,400 ಕೆಳಗಡೆ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ, 1,380 ಆಸ್ಪಾಸ್. ವೈಸ್ M&M ಲುಕ್ ಅಟ್ ಹಿಯರ್. ಸೊ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ ಸ್ಟಾಕ್ಗಳು ಇದೇ ರೀತಿ ನೆಗೆಟಿವ್ ಕಂಡಿದ್ದು. ಸೊ 3,677 ಲೋ ಬ್ರೇಕ್ ಕ್ಯಾನ್ ಕಂಟಿನ್ಯೂ ಫಾರ್ ದ ಡೌನ್ ಸೈಡ್ ಅನ್ಕೊಳ್ತೀರಿ. ವೈಸ್ ಹವೆಲ್ಸ್ ಕೂಡ ಲುಕ್ ಹಿಯರ್ ಯಾವ ರೀತಿ ಹೆವಿ ನೆಗೆಟಿವ್ ಆಗಿದೆ. ಓಕೆ, ಇದಕ್ಕಿಂತ ಮುಂಚೆ ನಾವೇ ಇಲ್ಲಿಂದ ಬ್ರೇಕ್ಔಟ್ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ, ಹೋಯ್ತು ಕೂಡ. ಅಂಡ್ ಅದೇ ಜಾಗದಿಂದ ಯಾವ ರೀತಿ ಹೆವಿ ರಿಜೆಕ್ಷನ್ ಆಗಿದ್ದು ನೋಡಿದ್ರೆ ಮಾರ್ಕೆಟ್ ಇಸ್ ಇನ್ ಅ ಫುಲ್ಲಿ ಬೇರಿಶ್ ಮೋಡಲ್ ಇದೆ. ಓಕೆ, ಬಟ್ ಸ್ವಲ್ಪ ಹೋಪ್ ನಲ್ಲಿ ಕಾಣ್ತಾ ಇರುವ ಸ್ಟಾಕ್ಗಳು ಕೂಡ ಇದೆ. Divi's Lab, ಲುಕ್ ಅಟ್ ಯು. ಇವನ್ ದೋ ಮಾರ್ಕೆಟ್ ನಿಮಗೆ ಬೇರಿಶ್ ಇದ್ರೂ ಕೂಡ ಈ ಸ್ಟಾಕ್ ನಿಮಗೆ ಬುಲಿಶ್ನೆಸ್ ಕಾಯ್ತಾ ಇದೆ. ಸೊ ಮಾರ್ಕೆಟ್ ಸೆಂಟಿಮೆಂಟ್ ಬದಲಾವಣೆ ಆದ್ರೆ ಸೊ ದಿಸ್ ಕ್ಯಾನ್ ಗೋ ಅ ಬುಲಿಶ್ ಇಯರ್. ಸೊ ಅಬ್ಸರ್ವ್ ಮಾಡ್ತಾ ಇರಿ Divi's Lab. ವರಸ್ ಕೆಲವೊಂದು ಜನ ಅಥವಾ ಜಾಸ್ತಿ ಜನ ಸರ್ ಬಿದ್ದಷ್ಟು ತಗೊಳ್ತೀನಿ ಅಂತ ITC ತಗೊಳ್ತಾನೆ ಇದೀರಿ, ಯಾವುದೇ ರೀತಿ ಇಲ್ಲಿ ಕ್ಲಾರಿಟಿ ಇಲ್ಲ. ಅನ್ಸರ್ಟನ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋದು ದೊಡ್ಡ ಅಪಾಯಕಾರಕ ಕೆಲಸ ಇದೆ. ಅಟ್ ಲೀಸ್ಟ್ ಬಜೆಟ್ ಅಲ್ಲಿ ಏನಾದರೂ ಪಾಲಿಸಿ ಬಗ್ಗೆ ಇದ್ರ ಬಗ್ಗೆ ಬರ್ಬೋದಾ, ಸೊ ಲೈಕ್ ಸಿಗರೆಟ್ ಕಂಪನಿಗಳ ಬಗ್ಗೆ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ನೀವು ಹಂಗೆ ಮಾಡ್ಕೊಂತ ಹೋಗೋದು, ಇನ್ವೆಸ್ಟ್ ಮಾಡೋದು, ಡೋಂಟ್ ಡೂ ಇಟ್. ಎನಿವೇ ಆಪ್ಷನ್ ಬಾಯಿಂಗ್ ಮಾಡ್ತಿದ್ರಿ, ಟ್ರೇಡಿಂಗ್ ಮಾಡ್ತಿದ್ರೆ ಓಕೆ, ಬಟ್ ಆಸ್ ಎ ಇನ್ವೆಸ್ಟಿಂಗ್ ರೈಟ್ ನಾವು ಇನ್ನೂ ಅದ ಅವಕಾಶ ಬಂದಿಲ್ಲ. ಮಾರ್ಕೆಟ್ ಕಂಟಿನ್ಯೂಸ್ಲಿ ಲೋವರ್ ಹೈ ಮಾಡ್ತಾ ಇದ್ದು, ವಾಲ್ಯೂಮ್ ಸಪೋರ್ಟ್ ಇದೆ, ಬೇಕಂತ ಬೀಳ್ತಾ ಇಲ್ಲ. ಡೂ ಚೆಕ್ ಇಟ್. ಓಕೆ, ಡೋಂಟ್ ಡೂ ರ್ಯಾಂಡಮ್ ಇನ್ವೆಸ್ಟ್ಮೆಂಟ್ ಹಿಯರ್. Okay, Eicher Motor here. So look at from the top, especially almost all stocks and even Hero MotoCorp, everything's are falling here. ಒಂದು ಶಾರ್ಟ್ ಕವರಿಂಗ್ ಬರುವ ಬಗ್ಗೆ ನಾನು ಕೂಡ ಥಿಂಕ್ ಮಾಡ್ತಾ ಇದ್ದೀನಿ. ಸೊ ಒನ್ ಡೇ ಸ್ವಲ್ಪ ಶಾರ್ಟ್ ಕವರಿಂಗ್ ಬರ್ಬೋದು ಇನ್ ಆಲ್ ಸ್ಟಾಕ್ಸ್ ಅಂಡ್ ಇವನ್ ಇಂಡೈಸಸ್ ಕೂಡ. ಓಕೆ, ಇವನ್ ಆಲ್ರೆಡಿ ರಿಲಯನ್ಸ್ ಅಲ್ಲಿ ಸ್ವಲ್ಪ ಶಾರ್ಟ್ ಕವರಿಂಗ್ ಬಂದಿದ್ದು ಮೊನ್ನೆ ಶುಕ್ರವಾರ ನೋಡ್ಕೋಬಹುದು. ಸೊ ಶಾರ್ಟ್ ಕವರಿಂಗ್ ಅಂದ್ರೆ ಏನು, ಸೆಲ್ ಮಾಡಿರುವ ಜನ ತಮ್ಮ ಪೊಸಿಷನ್ ಎಕ್ಸಿಟ್ ಮಾಡ್ಕೋಬೇಕಂದ್ರೆ ಬೈ ಮಾಡ್ತಾರೆ. ಆವಾಗ ಟೆಂಪರರಿ ಅಪ್ಸೈಡ್ ಬರುತ್ತೆ ಹೊರತು ಅದು ಪರ್ಮನೆಂಟ್ ಅಪ್ಸೈಡ್ ಅಲ್ಲ. ಸೊ ಆ ರೀತಿ ಸ್ಟಾಕ್ಗಳ ಮೊಮೆಂಟಮ್ ಏನೋ ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ ಇನ್ ಆಲ್ಮೋಸ್ಟ್ ಆಲ್ ಸ್ಟಾಕ್ಸ್. ಓಕೆ, ಬೀಳುವಾಗ ನೀವು ಇನ್ವೆಸ್ಟ್ ಮಾಡ್ತೀರಿ ಓಕೆ, ಬಟ್ ವೇಟ್ ಅಂಡ್ ವಾಚ್ ಟಿಲ್ ಬಜೆಟ್. ಮಾರ್ಕೆಟ್ನಲ್ಲಿ ಅನ್ಸರ್ಟನಿಟಿ ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಬಜೆಟ್ ಇರೋದು February 1. ಸೊ ಅಲ್ಲಿವರೆಗೂ ಸ್ವಲ್ಪ ಜಾತ್ರೆ ತರ ಇರುತ್ತೆ ಅಂತ ಅಡ್ವಾನ್ಸ್ ಮಾತಾಡಿದ್ದೀನಿ, ಚೆಕ್ಔಟ್ ಮಾಡ್ತೀರಿ. ಓಕೆ, ಇದನ್ನ ಬಿಟ್ರೆ ಟ್ರಂಪ್ ಕತೆ ಇನ್ನು 14ನೇ ತಾರೀಕಿಗೆ ಬರೋದಿದೆ ಈ ರೂಲು. ಸೊ ಅಲ್ಲಿವರೆಗೂ ಮಾರ್ಕೆಟ್ ಏನ್ ಅನ್ಸರ್ಟನಿಟಿ ಫೇಸ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಓವರ್ ಹ್ಯಾಂಡ್ ಪೊಸಿಷನ್ಸ್ ಕ್ಯಾರಿ ಮಾಡ್ತಿದ್ರೆ ಅಂದ್ರೆ ಕಂಪಲ್ಸರಿ ಹೆಜ್ಗಳನ್ನ ಮೇಂಟೈನ್ ಮಾಡ್ಕೊಳ್ತೀರಿ. ಎನಿವೇ ರಿಗಾರ್ಡಿಂಗ್ ಎನಿ ಚೇಂಜಸ್ ಇದ್ರೆ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಥವಾ ಪ್ರೀ ಮಾರ್ಕೆಟ್ ನಲ್ಲಿ ನಿಮ್ಮ ಕಮೆಂಟ್ ಬಾಕ್ಸ್ ಗಳಲ್ಲಿ ಕೂಡ ನೋಡಿ ಉತ್ತರ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು